ಗೃಹಲಕ್ಷ್ಮಿ ಹಣ 2 ತಿಂಗಳ ಲ್ಯಾಪ್ಸ್ ಆಗ್ಬಿಟ್ಟು ಬರ್ಲೇ ಇಲ್ಲ, ಹಾಕ್ಸ್ಬಿಟ್ರು. ಇಲ್ಲ, ಗೃಹಲಕ್ಷ್ಮಿ ಹಣ ರಾಜ್ಯದ ಬಜೆಟ್ನಲ್ಲಿ 53,000 ಕೋಟಿಯನ್ನ ರೆವಿನ್ಯೂ ಎಕ್ಸ್ಪೆಂಡಿಚರ್ನಲ್ಲಿ ಇಟ್ಟಿದ್ದಾರೆ. ರೆವಿನ್ಯೂ ಖಾತೆನಲ್ಲಿ ಇಟ್ಟಿದ್ದಾರೆ. ರೆವಿನ್ಯೂ ಖಾತೆನಲ್ಲಿ ಹಣನ ವರ್ಗಾವಣೆ ಮಾಡಿದ್ದಾರೆ. 2 ತಿಂಗಳ ಹಣ ಸುಮಾರು 5,000 ಕೋಟಿ ಹಣ ಗ್ರಾಹಕರಿಗೆ ಗೃಹಲಕ್ಷ್ಮಿಯಲ್ಲಿ ಹೋಗಿಲ್ಲದೆ ಇರೋದಕ್ಕೆ ಕಾರಣ ಅದನ್ನ ನಾನು ವಿಮರ್ಶಾತ್ಮಕವಾಗಿ ಇನ್ನೂ ತಿಳ್ಕೊಂಡಿಲ್ಲ. ನಾನು ತಿಳಿದ್ರೆ ಇದೇ ಕಾರಣಕ್ಕೆ ದುಡ್ಡು ಹೋಗಿಲ್ಲ, ಇದು ಸರ್ಕಾರದಲ್ಲಿ ಹಣ ಇದ್ದು ಹೋಗಿಲ್ವೇ, ಹಣ ಇಲ್ದಲೇ ಹೋಗಿಲ್ವೇ, ಅಧಿಕಾರಿಗಳ ಕೆಲವೊಂದು ನಡೆಯಿಂದ ಅವರು ತಗೊಳ್ಳುವಂಥ ತೀರ್ಮಾನಗಳಿಂದ ಕೆಲವು ಸಂದರ್ಭದಲ್ಲಿ ಸರ್ಕಾರದ ದುಡ್ಡು ಇರುತ್ತೆ, ಆ ಹಣನ ಬದಲಾವಣೆ ಮಾಡಿ, ಹೆಡ್ ಆಫ್ ಅಕೌಂಟ್ಗಳನ್ನು ಬದಲಾವಣೆ ಮಾಡಿ ಆ ಹಣನ ಬಟವಾಡೆ ಮಾಡ್ತಕ್ಕಂಥ ಕೆಲಸ ಹಣಕಾಸಿನ ಮುಖ್ಯಸ್ಥರು, ಹಣಕಾಸಿನ ಮಂತ್ರಿಗಳು ಅದನ್ನೆಲ್ಲ ನೋಡಬೇಕಾಗುತ್ತೆ. ಮತ್ತು ಈ ಇಲಾಖೆಯ ಮುಖ್ಯಸ್ಥರು, ನಮ್ಮ ಇಲಾಖೆಯ ಮುಖ್ಯಸ್ಥರು ಅಂದ್ರೆ ಮಂತ್ರಿಗಳು ನೋಡಬೇಕಾಗುತ್ತೆ. ಮಂತ್ರಿಗಳು ನೋಡಬೇಕಾಯ್ತು ಇದು 2 ತಿಂಗಳು ಯಾವ ಕಾರಣಕ್ಕೋಸ್ಕರ ಮಿಸ್ ಆಗಿದೆ ಅಂತಕ್ಕಂಥದ್ದನ್ನು ನಿಖರವಾಗಿ ಹೇಳುವಂಥ ಇದರಲ್ಲಿಲ್ಲ. ನಾನು ಮುಂದಿನ ದಿನಗಳಲ್ಲಿ ಅದನ್ನು ತಿಳ್ಕೊಂಡು